ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನೆಲ್. ಇಂದು ನಾನು ಗಣಿತದಲ್ಲಿ ಕೆಲವು ನಿತ್ಯ ಸಮೀಕರಣಗಳು ಎಲ್ಲ ಸಂದರ್ಭದಲ್ಲಿ ನಿಜವಾಗ್ತಾವ ಅಂತ ಈಗಾಗಲೇ ನಾನು ನಿತ್ಯ ಸಮೀಕರಣಗಳನ್ನ ಡಿಸ್ಕಸ್ ಮಾಡುವಾಗ ತಿಳಿಸಿದ್ದೀನಿ. ಇವಾಗ ಕೆಲವೊಂದು ಸಮೀಕರಣ ಏನ್ ಮಾಡ್ತಾವ ಅಂದ್ರೆ ಒಂದು ನಿರ್ದಿಷ್ಟ ಷರತ್ತು ಅಥವಾ ಕಂಡೀಷನ್ ಇದ್ದಾಗ ಮಾತ್ರ ಏನಾಗ್ತಾವ, ಅದ್ರ ಬೆಲೆ ಏನಾಗ್ತಾವ, ನಿಜವಾಗ್ತಾವ ಅಂದ್ರೆ ಟ್ರೂ ಆಗ್ತಾವ. ಅಂತ ಸಮೀಕರಣ ಯಾವ ಅಂತ ಇವತ್ತಿನ ವಿಡಿಯೋದಲ್ಲಿ ಅಂತ ವಿಶೇಷವಾದ ಸಮೀಕರಣಗಳನ್ನ ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ಕಂಡೀಷನಲ್ ಐಡೆಂಟಿಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹೌದಾ? ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಮುಂಬರ್ತಕ್ಕಂಥ CGT ಆಗಿರ್ಬೋದು, PST ಆಗಿರ್ಬೋದು, GPST ಆಗಿರ್ಬೋದು, HST ಆಗಿರ್ಬೋದು, ಅದರ ಸಿಲೆಬಸ್ ಪ್ರಕಾರ ನಾನು ಏನ್ ಮಾಡ್ತಾ ಇದ್ದೀನಿ, ಪಾಠನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಬೀಜಗಣಿತದ ಮೂಲ ಪರಿಕಲ್ಪನೆಯಲ್ಲಿ ಕಂಡು ಬರ್ತಕ್ಕಂಥ ಅಷ್ಟು ಪ್ರಮುಖ ಅಂಶವನ್ನ ಡಿಸ್ಕಸ್ ಮಾಡಿದ್ದೀನಿ. ಅದರಲ್ಲಿ ಕಂಡು ಬರ್ತಕ್ಕಂಥ ಇದು ಕೊನೆಯ ಭಾಗ. ಹಾಗಾಗಿ ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಕೊನೆಯಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡ್ರಿ, ನಿಬಂಧಿತ ನಿತ್ಯ ಸಮೀಕರಣಗಳು ಅಂದ್ರೆ ಕಂಡೀಷನಲ್ ಐಡೆಂಟಿಟೀಸ್ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಈ ಬೀಜಗಣಿತದಲ್ಲಿ ನಿತ್ಯ ಸಮೀಕರಣ ಹಿಂದಿನ ವಿಡಿಯೋದ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ, ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ಬೋದು. ಹೌದಾ? ಹಾಗಾದ್ರೆ ಈ ಬೀಜಗಣಿತದಲ್ಲಿ ಕಂಡು ಬರ್ತಕ್ಕಂಥ ಷರತ್ತುಬದ್ಧ ಅಥವಾ ನಿಬಂಧಿತ ನಿತ್ಯ ಸಮೀಕರಣಗಳ ಅಂದ್ರೆ ಕಂಡೀಷನಲ್ ಐಡೆಂಟಿಟೀಸ್ ಅಂದ್ರೆ ಯಾವಂತ ನೋಡಿದ್ರೆ, ಈಗ ಕೆಲವೊಂದು ನಿರ್ದಿಷ್ಟ ಷರತ್ತು ಅಂದ್ರೆ ನಿರ್ದಿಷ್ಟ ಕಂಡೀಷನ್ ಇರ್ತದೆ, ಅಂತಾಗ ಮಾತ್ರ ಏನಾಗ್ತಾವ ಈ ಸಮೀಕರಣ ಬೆಲೆಗಳು ಏನಾಗ್ತಾವ ಅಂದ್ರೆ ನಿಜ ಆಗ್ತಾವ, ಟ್ರೂ ಆಗ್ತಾವ. ಹಾಗಾದ್ರೆ ಅಂತ ಸಮೀಕರಣ ಯಾವ್ಯಾವ ಅಂತ ನೋಡೋದಾದ್ರ ನೋಡ್ರಿ, ಸಾಮಾನ್ಯವಾಗಿ ನಿತ್ಯ ಸಮೀಕರಣಗಳ ಚರಾಕ್ಷರಗಳು ಎಲ್ಲಾ ಬೆಳೆಗೆ ಅನ್ವಯಿಸುತ್ತಾವ ಅಂತ ನಮ್ಗೆ ಈಗಾಗಲೇ ಗೊತ್ತಾಗೈತಿ. ಆದ್ರೆ ಈ ಷರತ್ತುಬದ್ಧ ಸಮೀಕರಣ ಹೆಚ್ಚಾಗಿ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಅಂದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಇದ್ದಾಗ ಈ ಸಮೀಕರಣಗಳು ಏನ್ ಮಾಡ್ತಾವ ಅಂದ್ರೆ ಈ ಸಮೀಕರಣ ಏನ್ ಮಾಡ್ತೀವಿ, ಬಳಸ್ತೀವಿ. ಹಿಂಗಿದ್ದಾಗ ನಮ್ಮ ಸಮೀಕರಣ ಬೆಲೆ ಯಾವ್ದು ಟ್ರೂ ಅಕೌಂಟ್ ಅಂತ ನೋಡ್ತಾ ಹೋಗೋಣ. ಅದ್ರಲ್ಲಿ ಮೊದಲನೇದಾಗಿ ನೋಡ್ರಿ, ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ 3abc ಈಕ್ವಲ್ ಟು a ಪ್ಲಸ್ ಬಿ ಪ್ಲಸ್ ಸಿ ಇಂಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ab ಮೈನಸ್ ಬಿ ಸಿ ಮೈನಸ್ ಸಿ ಎ. ಹಾಗಾದ್ರೆ ಇಲ್ಲಿ ಏನ್ ರೂಲ್ಸ್ ಏನೈತಿ ಅಂದ್ರೆ ಒಂದು ಕಂಡೀಷನ್ ಐತಿ, ಏನೈತಿ ಅಂದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0, a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಇದ್ದಾಗ ನಾವು ಈ ಸಮೀಕರಣದಾಗ ಅದರ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಏನ್ ಸಿಗ್ತೈತೆ ಅಂತ ನೋಡೋದ್ರ ಇಲ್ಲಿ ನೋಡ್ರಿ, ಈಗ ಇದೇ ಇಕ್ವೇಶನ್ ಇಲ್ಲಿ ನಾವು ಇನ್ನೊಂದ್ಸಲ ಬರೆದ ನೋಡೋದಾದ್ರ ನೋಡ್ರಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಓಕೆ ಈಕ್ವಲ್ ಟು a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಇಂಟು ಅಗೇನ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ab ಮೈನಸ್ ಬಿ ಸಿ ಮೈನಸ್ ಸಿ ಎ. ಹಾಗಾದ್ರೆ ಕಂಡೀಷನ್ ಏನೈತಿ ಇಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ. ಹಾಗಾದ್ರೆ ಇಲ್ಲಿ ಇದ್ರಾಗ a ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಮಾಡಲಿ ಏನ್ ಮಾಡೋಣ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ ಅದನ್ನ. ಓಕೆ, ಹಾಗಾಗಿ ಇಲ್ಲಿ ಏನು ಉಳಿತೆ ಅಂತ ನೋಡಿದ್ರೆ ನೋಡ್ರಿ, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಐತಿ. ಓಕೆ, ಹಾಗಾದ್ರೆ a ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಏನೈತಿ ಇಲ್ಲಿ ಕಂಪ್ಲೀಟ್ ಆಗಿ 0 ಐತಿ. ಹಾಗಾದ್ರೆ 0 ಇಂಟು ನೋಡ್ರಿ, ಇಷ್ಟ 0ದಿಂದ ಯಾವುದೇ ಸಂಖ್ಯೆನ ಗುಣಾಕಾರ ಮಾಡಿ ನಮ್ಗೆ ವ್ಯಾಲ್ಯೂ ಏನು ಬರ್ತೈತಿ, ಅಗೇನ್ 0ನ ಬರ್ತೈತಿ. ಅಕಸ್ಮಾತ್ ಇಲ್ಲಿ ಬರೋದಾದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ab ಮೈನಸ್ ಬಿ ಸಿ ಮೈನಸ್ ಸಿ ಎ. ಓಕೆ, ಹಾಗಾದ್ರೆ ಇಲ್ಲಿ ಏನ್ ಬರ್ತೈತಿ, 0ದಿಂದ ಯಾವುದೇ ಸಂಖ್ಯೆನ ಅಥವಾ ಅಕ್ಷರನ ಗುಣಾಕಾರ ಮಾಡಿದ್ರ ಅದ್ರ ವ್ಯಾಲ್ಯೂ ಏನಾಗ ಕಂಪ್ಲೀಟ್ ಆಗಿ 0ನ ಬರ್ತೈತಿ. ಹಾಗಾದ್ರೆ ಏನ್ ಉಳಿತಿ ಅಂತ ನೋಡಿದ್ರ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಈಕ್ವಲ್ ಟು ಏನಾಯ್ತಿದೆ, ಕಂಪ್ಲೀಟ್ ಆಗಿ ಏನಾಯ್ತು, 0ನ ಆಯ್ತು. ಹಾಗಾದ್ರೆ ಈಗ ನಮಗೆ ಏನ್ ಬೇಕಾಯ್ತಿ, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್. ಇದು ಏನಾಗ್ತೈತೆ ಅಂತ ನೋಡೋದ್ರ ಇಲ್ಲಿ ನೋಡ್ರಿ, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು ಇದು ಈಕ್ವಲ್ ಟು ಐತಿ, ಇದು ಮೈನಸ್ 3abc ಇದೆ ಈಕ್ವಲ್ ಟು ಇಂದ ರೈಟ್ ಸೈಡ್ ಹೋದಾಗ ಏನಾಗ್ತೈತಿ, ಪ್ಲಸ್ ಆಗುತ್ತೆ. ಪ್ಲಸ್ ನೋಡ್ರಿ 3abc ಆಗುತ್ತೆ. ಇದು ನಮ್ದು ಇಕ್ವೇಶನ್ ನೋಡ್ರಿ, ಇದು a ಪ್ಲಸ್ ಬಿ ಪ್ಲಸ್ ಸಿ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು 3abc. ಕಂಡೀಷನ್ ಏನಿರ್ಲಿ, ಇಫ್ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0, a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಇದ್ದಾಗ ಅದ್ರದ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ವ್ಯಾಲ್ಯೂ ಯಾವಾಗ ಏನಾಗಿರ್ತೈತಿ, ಈಕ್ವಲ್ ಟು 3abc ಗೆ ಸಮ ಆಗಿರ್ತೈತಿ ನೋಡ್ರಿ. ಹಾಗಾದ್ರೆ ಇದು ಇಕ್ವೇಶನ್ಸ್ ಮಾಡಿದಂತ ಇನ್ನು ಬಂದಂತ ಇಕ್ವೇಶನ್ ಕರೆಕ್ಟ್ ಐತಿಲ್ಲ ಅಂತ ನೋಡೋದಕ್ಕ ಒಂದು ಎಕ್ಸಾಂಪಲ್ ನೋಡೋದಾದ್ರ ಇಲ್ಲಿ ನೋಡ್ರಿ, a ಈಕ್ವಲ್ ಟು 5, b ಈಕ್ವಲ್ ಟು -2, c ಈಕ್ವಲ್ ಟು -3. ಹಾಗಾದ್ರೆ ಇಲ್ಲಿ ಫಸ್ಟ್ ಏನ್ ಮಾಡೋಣ, a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆಕೈತಿ, ಚೆಕ್ ಮಾಡಿ ಇವಾಗ. a ಅಂದ್ರೆ ಎಷ್ಟೈತಿ ಇಲ್ಲಿ 5 ಐತಿ, ಪ್ಲಸ್ ಬಿ ಎಷ್ಟೈತಿ -2 ಐತಿ, ಓಕೆ, ಪ್ಲಸ್ ಸಿ ಎಷ್ಟೈತಿ -3 ಐತಿ. ಹೌದಾ? ಹಾಗಾದ್ರೆ ಇಲ್ಲಿ ಸಾಲ್ವ್ ಮಾಡಿ ನೋಡ್ರಿ, 5 ಪ್ಲಸ್ ಇಂಟು ಮೈನಸ್ -2
ಪ್ಲಸ್ ಇಂಟು ಮೈನಸ್ -3 ನೋಡ್ರಿ ಇದು +5 ಐತಿ ಇದು ಎರಡು ಕೂಡ್ಸಿ ಏನಾಕತಿ -5 +5 ಇದ್ದಾಗ -5 ಕಳೆದ್ರೆ ಏನಾಕತಿ ನಮ್ಗೆ ವ್ಯಾಲ್ಯೂ ಏನೈತಿ 0 ಆಕೈತಿ. ಹಾಗಾದ್ರೆ ಈಗ a ಪ್ಲಸ್ b ಪ್ಲಸ್ c ಈಕ್ವಲ್ ಟು 0 ಐತಿ. ಹಾಗಾದ್ರೆ ಇದನ್ನ ನಾವು ಈ ಫಾರ್ಮ್ದಾಗ ಈ ಫಾರ್ಮುಲಾದಾಗ ಫಿಲ್ಅಪ್ ಮಾಡೋಣ ಇವಾಗ. ಓಕೆ, a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ಈಕ್ವಲ್ ಟು 3abc ಆಕೈತಿ ಏನಂತ ನೋಡೋದ್ರ ನೋಡಿ a ವ್ಯಾಲ್ಯೂ ಎಷ್ಟೈತಿ ಈಗ a ಕ್ಯೂಬ್ ಅಂದ್ರೆ 5 ಕ್ಯೂಬ್ ಮಾಡ್ರಿ ಇವಾಗ 5 ಕ್ಯೂಬ್ ಪ್ಲಸ್ b ವ್ಯಾಲ್ಯೂ ಎಷ್ಟೈತಿ -2 ಹೋಲ್ ಕ್ಯೂಬ್ ಪ್ಲಸ್ c ವ್ಯಾಲ್ಯೂ ಎಷ್ಟೈತಿ -3 ಹೋಲ್ ಕ್ಯೂಬ್ ಈಕ್ವಲ್ ಟು 3 ಇಂಟು a ಅಂದ್ರೆ ಎಷ್ಟೈತಿ 5 ನೋಡ್ರಿ b ಅಂದ್ರೆ -2 c ಅಂದ್ರೆ -3 ಐತಿ. ಓಕೆ, ಹಾಗಾದ್ರೆ ಈಗ ನೋಡ್ರಿ 5 ಕ್ಯೂಬ್ ಮಾಡಿದ್ರೆ ಎಷ್ಟು ಬರ್ತೈತಿ 5ನ್ನ 3 ಸತಿ ಗುಣಾಕಾರ ಮಾಡ್ಬೇಕು ಇವಾಗ ನಾವು. ಓಕೆ, 5 5 25 25 125. ಓಕೆ, ಇವಾಗ ಪ್ಲಸ್ ನೋಡ್ರಿ ಇಲ್ಲಿ ಘಾತ ಸಂಖ್ಯೆ ಏನೈತಿ ಬೆಸ ಸಂಖ್ಯೆ ಇದೆ. ಘಾತ ಸಂಖ್ಯೆ ಬೆಸ ಸಂಖ್ಯೆ ಇದ್ದಾಗ ಅದ್ರ ವ್ಯಾಲ್ಯೂ ಯಾವಾಗ್ಲೂ ಏನಿರ್ತೈತಿ ನೆಗೆಟಿವ್ ದಾಗ ಬಂದಿರ್ತೈತಿ. ಅಕಸ್ಮಾತ್ ಘಾತ ಸಂಖ್ಯೆ ಸಮ ಸಂಖ್ಯೆ ಇದ್ದಾಗ ಅದ್ರ ವ್ಯಾಲ್ಯೂ ಯಾವಾಗ್ಲೂ ಪಾಸಿಟಿವ್ ದಾಗ ಬಂದಿರ್ತೈತಿ. ಹಾಗಾದ್ರೆ ಇಲ್ಲಿ ನೋಡಿ ಇವಾಗ -2 ಹೋಲ್ ಕ್ಯೂಬ್ ಐತಿ. ಎರಡನ್ನ 3 ಸತಿ ಗುಣಾಕಾರ ಮಾಡ್ರಿ ಈಗ ಅಂದ್ರೆ -2 ಮಾಡ್ಬೇಕೀಗ. ಈಗ ಫಸ್ಟ್ ಚಿಹ್ನೆ ನೋಡೋದಾದ್ರೆ ಮೈನಸ್ ಇಂಟು ಮೈನಸ್ ಏನಾಗ್ತಿ ಪ್ಲಸ್, ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್, 2 2 4 4 2 8 ವ್ಯಾಲ್ಯೂ ಎಷ್ಟು ಬರ್ತಿಲ್ಲಿ -8. ಅದೇ ತರ ಇಲ್ಲಿ ಕೂಡ ಏನಾಗ್ತೈತಿ ನೋಡ್ರಿ ಇಲ್ಲಿ -3 ಐತಿ. -3ನ್ನ ಅಗೇನ್ 3 ಸತಿ ಗುಣಾಕಾರ ಮಾಡ್ಬೇಕಿಲ್ಲ ನಾವು -3 ಇಂಟು -3 ಇಂಟು -3 ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್ 3 3 9 9 3 27 ಹಂಗಾದ್ರೆ -27 ಈಕ್ವಲ್ ಟು ಇಲ್ಲಿ ನೋಡ್ರಿ ಇದು 3 ಇದಷ್ಟು ಗುಣಾಕಾರ ಮಾಡ್ರಿ ಇವಾಗ ಡೈರೆಕ್ಟ್ ಮಾಡಿದ್ರು ಬರ್ತೈತಿ. ಇಲ್ಲ ಇನ್ನೊಂದು ಸ್ಟೆಪ್ ಮಾಡೋದಾದ್ರೆ ಮಾಡೋಣ ನೋಡಿ 5 2 10 10 2 ಸಾರಿ 5 2 10 10 3 30 ಅಂದ್ರೆ ನೋಡಿ ಮೈನಸ್ ಇಂಟು ಮೈನಸ್ ಏನಾಗತ್ತಿಲ್ಲ ಏನು ಪ್ಲಸ್ ಆಗುತ್ತೆ. ಹೌದಾ, ಹಾಗಾದ್ರೆ ಇಲ್ಲಿ ನೋಡಿ ಒಂದು ನಿಮಿಷ 5 2 10 -10 10 3 30 ಪ್ಲಸ್ 30 ಹಾಗಾದ್ರೆ 30 ಇಂಟು 3 ಮಾಡಿದ್ರೆ ಎಷ್ಟು ಬರ್ತೈತಿ ನಮ್ದು ವ್ಯಾಲ್ಯೂ 90 ಬರ್ತೈತಿ. ಹೌದಾ, ಅದೇ ತರ ಇಲ್ಲಿ ಬರ್ತೈತಿ ನೋಡ್ರಿ 90 ಬರ್ತೈತಿ ನೋಡ್ರಿ 125 ಇವೆರಡು ಕೂಡ್ಸಿ ಇವಾಗ. ಓಕೆ, -27 -8 ಇವೆರಡು ಕೂಡ್ಸಿ ನೋಡ್ರಿ 15 ಎರಡರಾಗ ಕೂಡಿಸ್ಬೇಕಲ್ಲ 3 35. ಓಕೆ, ಹಾಗಾದ್ರೆ 125ರಾಗ 35 ಮೈನಸ್ ಮಾಡಿ ಎಷ್ಟು ಬರ್ತೈತಿ ನೋಡಿ 5 5 0 12 5 9 ಹಾಗಾದ್ರೆ ವ್ಯಾಲ್ಯೂ ಎಷ್ಟು ಬಂತು ನೋಡ್ರಿ 90 ಬತ್ತು ನೋಡಿ. ಈ ಸೈಡು 90 ಬತ್ತು, ಈ ಸೈಡು 90 ಬತ್ತು. ಹಾಗಾದ್ರೆ ಇಲ್ಲಿ ನೋಡ್ರಿ LHS ಈಕ್ವಲ್ ಟು RHS ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಯ್ತು ನೋಡ್ರಿ. ಅಂದ್ರೆ ಎರಡು ಸೈಡ್ ಅಂತೂ 90 ಬತ್ತು. ಹಾಗಾದ್ರೆ ನಾವು ಮಾಡಿದಂಥ ಲೆಕ್ಕ ಏನೈತಿ ಸಮೀಕರಣ ನಾವು ಮಾಡಿದಂಥ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ನಮ್ಗೆ ಈಗಾಗಲೇ ಅರ್ಥ ಆಯ್ತು ಅನ್ಕೊಂಡೇನಿ. ಏನಿಲ್ಲ ಕೊಟ್ಟಂತ ವ್ಯಾಲ್ಯೂನ a ಪ್ಲಸ್ b ಪ್ಲಸ್ c ಈಕ್ವಲ್ ಟು 0 ಐತಿ ಫಸ್ಟ್ ಕಂಡೀಷನ್ ಬರ್ತೈತಿ ನೋಡ್ಕೊಳ್ಳೋದ. ಬಂದ್ಮೇಲೆ ಅದ್ರ ವ್ಯಾಲ್ಯೂನ ಈ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಈ ಟೈಪ್ ಲೆಕ್ಕ ಬರ್ತೈತಿ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಇವಾಗ ನೆಕ್ಸ್ಟ್ ನೋಡೋದ್ರ ಎರಡನೇದು ವರ್ಗಗಳ ಮೊತ್ತ ಅಂದ್ರೆ ಸಮ್ ಆಫ್ ಸ್ಕ್ವೇರ್. ಇಲ್ಲಿ a ಪ್ಲಸ್ b ಪ್ಲಸ್ c ಈಕ್ವಲ್ ಟು 0 ಆದಾಗ ಪದಗಳ ವರ್ಗಗಳ ಮೊತ್ತ. ಇಲ್ಲಿ ನೋಡ್ರಿ a ಪ್ಲಸ್ b ಪ್ಲಸ್ ಈಕ್ವಲ್ ಟು 0 ಆದಾಗ ಇಲ್ಲಿ ಫಾರ್ಮುಲಾ ಯಾವ್ದು ಬರ್ತೈತಿ ಅಂತ ನೋಡಿದ್ರ a ಪ್ಲಸ್ b ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಫಾರ್ಮುಲಾ ಆಲ್ರೆಡಿ ನಾವು ನಿತ್ಯ ಸಮೀಕರಣ ಕಲ್ತೇವೆ ಇವಾಗ. ಓಕೆ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ bc ಪ್ಲಸ್ ಸಿ ಅಂತ ಆಲ್ರೆಡಿ ಗೊತ್ತೈತಿ. ಹಾಗಾದ್ರೆ ನಮ್ಗೆ ವ್ಯಾಲ್ಯೂ ಏನೈತಿ a ಪ್ಲಸ್ b ಪ್ಲಸ್ ಸಿ ವ್ಯಾಲ್ಯೂ ಎಷ್ಟೈತಿ 0 ಸ್ಕ್ವೇರ್ ಮಾಡ್ರ ಇಲ್ಲಿ ನೋಡಿ ಇದು ಹೆಂಗೈತಿಲ್ಲ ಹಂಗ ಬರ್ತೈತಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ab ಪ್ಲಸ್ bc ಪ್ಲಸ್ ಸಿ ಏನ ಬರ್ತೈತಿ. ಹಾಗಾದ್ರೆ ಇಲ್ಲಿ ನಮಗೇನ್ ಬೇಕಾಯ್ತು ಇವಾಗ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಬೇಕಾಯ್ತು. ಇದನ್ನ ನಾವು ಈಕ್ವಲ್ಸ್ನಿಂದ ಈ ಸೈಡ್ ತರತ್ತೇನೆ ಇವಾಗ, ಅಥವಾ ಇದನ್ನ ಇದೆಲ್ಲೈತೆ ಹಂಗೆ ಇದೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಐತಿ ನಮ್ಗೆ ಇದೇ ಬೇಕಾಗಿಲ್ಲ. ಸೊ ಹಾಗಾಗಿ ಇದು ಪ್ಲಸ್ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ನ ಈಕ್ವಲ್ಸ್ನಿಂದ ಲೆಫ್ಟ್ ಸೈಡ್ ತರಂದಾಗ ಏನಾಗ್ತೈತಿ ಅಗೇನ್ ಮೈನಸ್ ಆಗ್ತೈತಿ. -2 ನೋಡ್ರಿ -2 ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಆಕೈತಿ ನೋಡ್ರಿ. ಇದು ಇಕ್ವೇಶನ್ ಬಂದೈತಿ ನೋಡ್ರಿ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದಾಗ ನಮ್ಗೆ ಏನು ವ್ಯಾಲ್ಯೂ ಬಂತು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಕ್ವಲ್ ಟು ನೋಡ್ರಿ -2 ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಬಂತ. ಇದು ನಮ್ದು ಇಕ್ವೇಶನ್ ಇದೆ. ಓಕೆ, ಹಾಗಾದ್ರೆ ಇದ್ರ ಮೇಲೆ ಇದಕ್ಕೆ ಸಂಬಂಧಪಟ್ಟಂಗ ಒಂದು ಲೆಕ್ಕ ನೋಡೋದಾದ್ರ ಇಲ್ಲಿ ನೋಡ್ರಿ a ಎಷ್ಟೈತಿ ಇಲ್ಲಿ 4 ಐತಿ, b ಎಷ್ಟೈತಿ 3 ಐತಿ, ಸಿ ಎಷ್ಟೈತಿ -7 ಐತಿ.
ಫಸ್ಟ್ ನಾವು ಏನು ಮಾಡ್ಕೋಬೇಕಂದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆಕೈತಿ ಇಲ್ಲಿ ಚೆಕ್ ಮಾಡ್ಕೋಬೇಕು. ಹಾಗಾದ್ರೆ a ಎಷ್ಟೈತಿ ಇಲ್ಲಿ 4 ಐತಿ, b ಎಷ್ಟೈತಿ 3 ಐತಿ, c ಎಷ್ಟೈತಿ -7 ಐತಿ. ಹಾಗಾದ್ರೆ ಇವೆರಡು ಕೂಡ ಎಷ್ಟು ಬಂತು 7 ಪ್ಲಸ್ ಇಂಟು ಮೈನಸ್ -7 ಮೈನಸ್ 7 ಈಕ್ವಲ್ ಟು 0. ಅಂದ್ರೆ ಇದು a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0. ಇದು ಕೊಟ್ಟಂತ ಸಂಖ್ಯೆ ಏನಾಗಿತ್ತು ನಮ್ಗೆ ಇದು ಇಕ್ವೇಶನ್ಕಿದ ಅಂದ್ರೆ ಈ ಕಂಡೀಷನ್ಕಿದ ಸರಿ ಹೊಂದಿತ್ತು. ಹಾಗಾದ್ರೆ ಇದನ್ನ ನಾವು ಈ ಇಕ್ವೇಶನ್ ತುಂಬೋದಾದ್ರ ನೋಡ್ರಿ ಫಾರ್ಮುಲಾ ಏನದ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಕ್ವಲ್ ಟು -2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಹಾಗಾದ್ರೆ ಇದ್ರಾಗ ಇದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಎ ಎಷ್ಟೈತಿ ನೋಡ್ರಿ ಇಲ್ಲಿ ಎ 4 ಐತಿ, 4 ಸ್ಕ್ವೇರ್ ಪ್ಲಸ್ ಬಿ ಎಷ್ಟೈತಿ 3 ಸ್ಕ್ವೇರ್ ಪ್ಲಸ್ ಸಿ ಎಷ್ಟೈತಿ -7 ಹೋಲ್ ಸ್ಕ್ವೇರ್ ಈಕ್ವಲ್ ಟು ನೋಡ್ರಿ -2 ಎ ಅಂದ್ರೆ ಎಷ್ಟು 4 ಇಂಟು 3 ಪ್ಲಸ್ ಬಿ ಅಂದ್ರೆ ಎಷ್ಟೈತಿ 3 ಇಂಟು -7. ನೆಕ್ಸ್ಟ್ ಅದೇ ಥರ ಸಿ ಅಂದ್ರೆ ಎಷ್ಟೈತಿ -7 ಇಂಟು 4 ಎ ಅಂದ್ರೆ 4 ಐತಿ. ಓಕೆ ಇದ್ರಾಗ ಏನು ಮಾಡೋಣ ಸಬ್ಸ್ಟಿಟ್ಯೂಟ್ ಮಾಡಿದೆವು. ಇನ್ನು ಈಗ ಬಿಡಿಸೋದಾದ್ರೆ ನೋಡ್ರಿ 4 ಸ್ಕ್ವೇರ್ ಮಾಡಿ ಎಷ್ಟು ಬರ್ತೈತಿ 16 ಬರ್ತೈತಿ, ಪ್ಲಸ್ 3 ಸ್ಕ್ವೇರ್ ಮಾಡಿದ 9 ಬರ್ತೈತಿ, ಪ್ಲಸ್ ಇಲ್ಲಿ ಇನ್ನೊಂದು ಏನು ಮಾಡೋದು ಇಲ್ಲಿ ಘಾತ ಸಂಖ್ಯೆ ಎಷ್ಟೈತಿ ಸಮಸಂಖ್ಯೆ ಇದ್ದಾಗ ಅದ್ರ ವ್ಯಾಲ್ಯೂನ ಯಾವುದೋ ಸಂಖ್ಯೆ ಏನಾದ್ರೂ ಘಾತ ಸಂಖ್ಯೆ ಸಮ ಇದ್ದಾಗ ಅದ್ರ ವ್ಯಾಲ್ಯೂ ಏನಾಗಿರ್ತೈತಿ ಪ್ಲಸ್ ಆಗಿರ್ತೈತಿ. ಯಾವುದೇ ಸಂಖ್ಯೆಯ ಘಾತ ಸೂಚಿ ಬೆಸ್ ಸಂಖ್ಯೆ ಆಗಿದ್ದಾಗ ಅದ್ರ ವ್ಯಾಲ್ಯೂ ಮೈನಸ್ ಆಗಿರ್ತೈತಿ. ಹಾಗಾದ್ರೆ ಇಲ್ಲಿ -7 ಸ್ಕ್ವೇರ್ ಐತಿ, -7 ಇಂಟು -7 ಮಾಡಿದ್ರೆ ನಮ್ಗೆ ಏನು ಸಿಗ್ತೈತಿ ಅಂದ್ರೆ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ 7 49. ಹಾಗಾದ್ರೆ ಇದು ಪ್ಲಸ್ 49 ಆಯ್ತು. ಹಾಗಾದ್ರೆ ಇದು ವ್ಯಾಲ್ಯೂ ಎಷ್ಟು ಬರ್ತೈತಿ ನೋಡ್ರಿ -2 ಹೆಂಗೈತೆ ಹಂಗೆ ಬರ್ಕೋರಿ. ನೆಕ್ಸ್ಟ್ ಇವಾಗ ಒಳಗಿನ ಬ್ರಾಕೆಟ್ನ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳಿ. 4 ಮೂರಲೆ 12 ನೋಡ್ರಿ ಪ್ಲಸ್ ಇಂಟು ಮೈನಸ್ 7 ಮೂರಲೆ 21 ಅಗೇನ್ ಪ್ಲಸ್ ಇಂಟು ಮೈನಸ್ 7 4 28. ಓಕೆ ಹಾಗಾದ್ರೆ ಇವಾಗ ನೋಡ್ರಿ ಇನ್ನು ಕೂಡಿಸಿ ಎಷ್ಟು ಬರ್ತೈತಿ ಈಗ 16ರಾಗ 9 ಕೂಡಿಸಿ 25, 25ರಾಗ 49 ಕೂಡಿಸಿ ಈಗ 49 ಇಂಟು 25 ಎಷ್ಟು ಬರ್ತೈತಿ 9 10 14. ನೆಕ್ಸ್ಟ್ ಇದು 6 7 74 ಬಂತು ನೋಡ್ರಿ. ಓಕೆ ಅದೇ ಥರ ಇದು 74 ಬರ್ತೈತಿ ಇಲ್ಲಿ ನೋಡೋದಾದ್ರೆ ಈಗ -2 ಹೆಂಗೈತೆ ಹಂಗೆ ಬರ್ಕೋರಿ. ಇದು ನೋಡ್ರಿ ಇವೆರಡು ಕೂಡಿಸಿ ಇವಾಗ -21 ಏನ -28 ಜೊತೆ ಕೂಡಿಸಿ ಎಷ್ಟು ಬರ್ತೈತಿ ಅಂತ ನೋಡೋದಾದ್ರೆ ನೋಡ್ರಿ ಎಷ್ಟು ಬರ್ತೈತಿ 9 -49 ಬರ್ತದೆ. ಈಗ 12ರಾಗ -49 ಇನ್ನು ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತಿ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ರಿ ಎಷ್ಟು ಬರ್ತೈತಿ 7 ನೆಕ್ಸ್ಟ್ 3 37 ಅಂದ್ರೆ -2 ಇಂಟು 37 ಬರ್ತೈತಿ. ಓಕೆ ಇವಾಗ 37 ಇಂಟು 2 ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತಿ ನೋಡ್ರಿ ಇದು 74 ಹೆಂಗೈತೆ ಹಂಗೆ ಬರ್ಕೋರಿ. ಇಲ್ಲಿ ನೋಡ್ರಿ 2 7 16 ಪ್ಲಸ್ ಫಸ್ಟ್ ಸೈನ್ ಚಿಹ್ನೆ ಮಾಡ್ಕೋರಿ. ಸಾರಿ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ತಗೋಬೇಕಾಗುತ್ತೆ. ಓಕೆ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು. 2 7 14 ಒಂದು ಕೈಲ 2 3 6 ಇದೊಂದು 7 ಅಂದ್ರೆ ನೋಡಿ ವ್ಯಾಲ್ಯೂ ಎಷ್ಟು ಬಂತು +74 ಬಂತು. ಹಾಗಾದ್ರೆ ನಾವು ಮಾಡಿದಂಥ ಲೆಕ್ಕ ಏನೈತಿ ಸರಿ ಐತಿ, ಯಾಕಂದ್ರೆ ಎರಡು ಕಡೆ ನೋಡಿ LHS ಎಷ್ಟೈತಲ್ಲ ಅದೇ ಥರ RHS ಕೂಡ ಬಂತು. ಹಾಗಾದ್ರೆ ನಾವು ಮಾಡಿದಂಥ ಲೆಕ್ಕ ರೈಟ್ ಅಂದ್ರೆ ಸರಿ ಇದೆ ಅಂತ ಇದರಿಂದ ನಮ್ಗೆ ಗೊತ್ತಾಗ್ತೈತಿ. ಹಾಗಾದ್ರೆ ಇದು ಕೂಡ ಲೆಕ್ಕ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಓಕೆ ಅದೇ ಥರ ಇಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದಾಗ ಗುಣಲಬ್ಧಗಳ ಮೊತ್ತ ಆಲ್ರೆಡಿ ನಾವಿಲ್ಲಿ ವರ್ಗಗಳ ಮೊತ್ತ ಕಂಡುಹಿಡಿದೀವಿ. ಇಲ್ಲಿ ಗುಣಲಬ್ಧಗಳ ಮೊತ್ತ ನೋಡೋದಾದ್ರೆ ಇಲ್ಲಿ ನೋಡ್ರಿ ಇದು ಕೂಡ ಯಾವ ಫಾರ್ಮ್ದಾಗೈತಿ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಫಾರ್ಮುಲಾ ಏನಂದ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇದ್ರ ಇಕ್ವೇಶನ್. ಓಕೆ ಇದು ಫಾರ್ಮುಲಾ. ಇದ್ರಾಗ ನಮ್ಗೆ ಏನು ಬೇಕೈತಿ ಇದು ವರ್ಗಗಳು ಸಾರಿ ಗುಣಲಬ್ಧ ಅಂದ್ರೆ ಗುಣಲಬ್ಧ ಇದು ಬೇಕಾಯ್ತು ಅಂದ್ರೆ ಇವಾಗ ನಮ್ಗೆ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಅಂದ್ರೆ ನೋಡಿ ಎಷ್ಟೈತಿ ಆಲ್ರೆಡಿ ಕೊಟ್ಟಾರ 0 ಅಂತ. ಈ 0 ಇಂಟು ಸ್ಕ್ವೇರ್ ಮಾಡ್ರೆ ವ್ಯಾಲ್ಯೂ ಎಷ್ಟು ಬರ್ತೈತಿ ಅಗೇನ್ 0 ಬರ್ತೈತಿ. ಹಾಗಾದ್ರೆ ಇಲ್ಲಿ ಇನ್ನೇನು ಉಳಿತು ನಮ್ಗೆ ಇಲ್ಲಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಬಂತು. ಹಾಗಾದ್ರೆ ನಮಗೆ ಇಲ್ಲಿ ಏನು ಬೇಕಾಯ್ತು ಅಂದ್ರೆ ಇದರ ವರ್ಗಗಳ ಸಾರಿ ಇದು ಗುಣಲಬ್ಧಗಳ ಮೊತ್ತ ಬೇಕಾಯ್ತು. ಗುಣಲಬ್ಧಗಳ ಮೊತ್ತ ಬೇಕಾದಾಗ ನಾವು ಅದನ್ನ ಔಟ್ಸೈಡ್ ತಂದ್ವಿ ಅಥವಾ ಅದೆಲ್ಲಿ ತಲೆ ಇಟ್ಕೊಂಡು ಇದನ್ನ ಮಾತ್ರ ಈ ಕಡೆ ತರೋದಾದ್ರೆ ನೋಡಿದ್ರೆ ಇಲ್ಲಿ ನೋಡ್ರಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂದ್ರೆ 2ab. ಓಕೆ ಇದು ಮೈನಸ್ ಐತಿ. ಈಕ್ವಲ್ ಇಲ್ಲಿ ಏನು ಹೋಯ್ತು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಹೋಯ್ತು. ನಮ್ಗೆ ಏನು ಬೇಕೈತಿ ಇಲ್ಲಿ ಇದು ಮಾತ್ರ ಬೇಕಾಯ್ತು, ಇದು 2 ಬೇಡ. ಹಾಗಾಗಿದ್ದ ಇಲ್ಲಿ ಏನಾಕೈತಿ ನೋಡ್ರಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಈಕ್ವಲ್ ಟು ಇದು ಈಕ್ವಲ್ಷನ್ ಇಂದ ಈ ಸೈಡ್ ಬರತೈತಿ, ಬಟ್ ಇದನ್ನ ಅಂಶದ ಏನಾಗುತ್ತೆ ಇಲ್ಲಿ ಛೇದಕ್ಕೆ ಬರ್ತೈತಿ. ಹಾಗಾದ್ರೆ 1/2 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಗುತ್ತೆ ನೋಡ್ರಿ. ಸಾರಿ ಇದು ಯಾಕಂದ್ರೆ ಇಲ್ಲಿ
ಈಕ್ವೇಷನ್ ಈ ಸೈಡ್ ಸೊ ಇದು ಮೈನಸ್ ಆಗ್ತದೆ ಯಾಕಂದ್ರೆ ಪ್ಲಸ್ನ ನಾವು ಏನು ಮಾಡ್ತೀವಿ ಅಂದ್ರೆ ಈ ಕಡೆ ತರತ್ತೀವಿ ಇವಾಗ. ಓಕೆ, ಪ್ಲಸ್ನ ಈ ಕಡೆ ತಂದಾಗ ನಮ್ಗೆ ಏನಾಗ್ತೈತಿ ಈ ಪ್ಲಸ್ ಇದ್ದದ ಈಕ್ವೇಷನ್ ಲೆಫ್ಟ್ ರೈಟ್ ಸೈಡ್ ಹೋದಾಗ ಏನಾಗ್ತೈತಿ ಪ್ಲಸ್ ಇದ್ದದಾಗಿ ಮೈನಸ್ ಆಕೈತಿ. ಹಾಗಾದ್ರೆ ನಮಗೆ ಬಂದಂತ ಇದನ್ನ ಈಕ್ವೇಷನ್ ಇಂದ ಇದು ನೋಡಿ ಇಪ್ಪ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಆದಾಗ ಗುಣಲಬ್ಧಗಳು ಮತ್ತೆ ಯಾವಾಗಲೂ ಏನಾಗ್ತೈತಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಈಕ್ವಲ್ ಟು -1/2 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಗಿರ್ತೈತಿ. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನೆ. ಇವಾಗ ಥರ್ಡ್ ಒನ್ ವರ್ಗದ ಮೊತ್ತ ಸಮ್ ಆಫ್ ಫೋರ್ತ್ ಪವರ್ಸ್. ಹಾಗಾದ್ರೆ ಯಾವ್ದು ನೋಡೋದ a⁴ ಪ್ಲಸ್ b⁴ ಪ್ಲಸ್ c⁴ ಈಕ್ವಲ್ ಟು 2 ಇಂಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಂಟು ಎ ಸ್ಕ್ವೇರ್. ಅಥವಾ ಇನ್ನೊಂದು ಮೆಥಡ್ ಬರೋದಾದ್ರೆ a⁴ ಇಂಟು a⁴ ಪ್ಲಸ್ b⁴ ಪ್ಲಸ್ c⁴ ಈಕ್ವಲ್ ಟು 1/2 a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಓಕೆ, ಹಾಗಾದ್ರೆ ಇದನ್ನ ಹೆಂಗ್ ಮಾಡೋದು ಅಂತ ನೋಡಿದ್ರೆ ಆಲ್ರೆಡಿ ಇಲ್ಲಿ ನೋಡಿ ಇದು ನಾವು a⁴ ಪ್ಲಸ್ b⁴ ಪ್ಲಸ್ c⁴ ನಾವು ಈಗ ಬರಿಬೋದು ನೋಡ್ರಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಷ್ಟು ಸ್ಕ್ವೇರ್ ಮಾಡ್ಬೋದು. ಯಾಕಂದ್ರೆ a ಸ್ಕ್ವೇರ್ ಇಂಟು ಸ್ಕ್ವೇರ್ ನೋಡಾಗೇನು ಮತ್ತೆ a⁴ ಬರ್ತಿದೆ, ಬಿ ಸ್ಕ್ವೇರ್ ಇಂಟು ಸ್ಕ್ವೇರ್ b⁴, ಸಿ ಸ್ಕ್ವೇರ್ ಇಂಟು ಸ್ಕ್ವೇರ್ c⁴ ಬರ್ತಿದೆ. ಹಾಗಾದ್ರೆ ಇದು ನಾವು ಈ ಟೈಪ್ ಕೂಡ ಬರಿಬೋದು. ಇದು ನಾವು ಇದು ಹಿಂಗೆ ಬರೋಕ್ಕಿಂತ ಅಂದ್ರೆ ಇದೇನು ಮಾಡ್ದ ಎಕ್ಸ್ ಪ್ಲಸ್ ನೋಡ್ರಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಅದ ಫಾರ್ಮ್ದಾಗ ಫಿಲ್ಅಪ್ ಮಾಡ್ಕೊತ ಹೋದ್ರ ನಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಗೊತ್ತೈತೆ. ಅದೇ ಥರ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ನೋಡಿಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಎಕ್ಸ್ ವೈ ಎ ಬಿ ಅಲ್ಲ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್. ಓಕೆ, ಇದು ನಮ್ಗೆ ಆಲ್ರೆಡಿ ಗೊತ್ತೈತಿ, ನಾವು ಈ ಐಡೆಂಟಿಟಿ ಯೂಸ್ ಮಾಡಿದಾಗ ಇಲ್ಲಿ ನಮ್ಗೆ ಎಕ್ಸ್ ಅಂದ್ರೆ ಎಷ್ಟೈತಿ ಎ ಸ್ಕ್ವೇರ್ ಐತಿ, ಹೌದಾ. ಅದೇ ಥರ ಇಲ್ಲಿ ನಾವು ಎಕ್ಸ್ ಇದ ಫಾರ್ಮ್ದಾಗ ಅಪ್ಲೈ ಮಾಡಿದ್ರೆ ನೋಡ್ಲಿ ಎಕ್ಸ್ ಅಂದ್ರೆ ಎ ಸ್ಕ್ವೇರ್, ಒಂದು ನಿಮಿಷ ಇಲ್ಲಿ ನೋಡ್ರಿ ಎಕ್ಸ್ ಅಂದ್ರೆ ಎ ಸ್ಕ್ವೇರ್, ನೆಕ್ಸ್ಟ್ ವೈ ಅಂದ್ರೆ ಬಿ ಸ್ಕ್ವೇರ್ ಪ್ಲಸ್ ಜೆಡ್ ವೈ ಅಂದ್ರೆ ಬಿ ಸ್ಕ್ವೇರ್, ನೆಕ್ಸ್ಟ್ ಜೆಡ್ ಅಂದ್ರೆ ಸಿ ಸ್ಕ್ವೇರ್. ಇದನ್ನ ನಾವು ಈ ಫಾರ್ಮುಲಾಗ ಅಪ್ಲೈ ಮಾಡಿದ್ದ ಆದ್ರೆ ನಮ್ಗೇನು ಬರ್ತೈತಿ ಇಲ್ಲಿ ನೆಕ್ಸ್ಟ್ a⁴ ಇದು ಬರ್ತೈತಿ ನೋಡ್ರಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಏನು ಬರ್ತೈತಿ ನಮ್ಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ x⁴, ಯಾಕಂದ್ರೆ ಇದು 4 ಮಾಡ್ತೀವಲ್ಲ a ಸ್ಕ್ವೇರ್ ಇಂಟು ಸ್ಕ್ವೇರ್ x⁴ b⁴ ಪ್ಲಸ್ c⁴ ನೆಕ್ಸ್ಟ್ ಇಂಟು ಪ್ಲಸ್ 2 ಇಂಟು a ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಬರ್ತೈತಿ. ನಮ್ಗೆ ಇಲ್ಲಿ ಏನು ಬೇಕಾಯ್ತಿ ನಮ್ಗೆ ಇದು ಮಾತ್ರ ಬೇಕಾಯ್ತು. ಸೊ ಈಗ ಬೇಕಾದಾಗ ನಮ್ಗೆ ಏನು ಮಾಡ್ತೈತಿ ಇದು ಬೇಕಾದಾಗ ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ ನಾವು ಆಲ್ರೆಡಿ ಇನ್ನು ವ್ಯಾಲ್ಯೂದಾಗ ನಾವು ಫಿಲ್ಅಪ್ ಮಾಡಿದ್ರೆ ಏನು ಬರ್ತೈತಿ ನಮ್ಗೆ ಇಲ್ಲಿ ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಇಂದ ನಾವು ಜೀರೋ ಆಗ್ತೈತಿ. ಹಾಗಾದ್ರೆ ನಮ್ಗೆ ಇಲ್ಲಿ ಇದು ಬೇಕಾಯ್ತು. ಇದು ಬೇಕಾದಾಗ ಇದನ್ನಷ್ಟ ನಾವು ಇಲ್ಲಿ ನೆಕ್ಸ್ಟ್ ಮಾಡ್ತೇವೆ ನೋಡಿ a⁴ ಪ್ಲಸ್ b⁴ ಪ್ಲಸ್ c⁴ ಈಕ್ವಲ್ ಟು ಏನಾಗತ್ತಿದೆ ಪ್ಲಸ್ ಇದ್ದದ ಅಗೇನ್ ನೋಡ್ರಿ ನಮ್ಗೆ ಇದು ಬೇಕಾದಾಗ ಈಕ್ವಲ್ಷನಿಂದ ನಾವು ಇದನ್ನ ಮಾತ್ರ ಈ ಸೈಡ್ ತಗೊಂಡು ಬಂದಾಗ ಏನಾಗುತ್ತಾ ಪ್ಲಸ್ ಆ್ಯಸ್ ಇಟ್ ಇಸ್ ಹಂಗತ್ತೆ 2 a ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಂಟು ಎ ಸ್ಕ್ವೇರ್. ಇದು ನಮ್ದು ವ್ಯಾಲ್ಯೂ ಆಗ್ತೈತೆ ನೋಡಿ, ಇದು ಈಕ್ವೇಷನ್ ಆಗುತ್ತೆ. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಹಾಗಾದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಲೆಕ್ಕ ನೋಡೋದಾದ್ರೆ ಇಲ್ಲಿ ನೋಡ್ರಿ. ಓಕೆ, ಇದರ ಫಾರ್ಮ್ದಾಗ ಫಿಲ್ಅಪ್ ಮಾಡಿರುವಾಗ ಎ ಅಂದ್ರೆ ಎಷ್ಟೈತಿ 1 ಐತಿ, ಎ ಅಂದ್ರೆ 1 ಐತಿ, ಬಿ ಅಂದ್ರೆ 2 ಐತಿ, ಸಿ ಅಂದ್ರೆ -3 ಐತಿ. ಫಸ್ಟ್ ಇದ ಎ ಪ್ಲಸ್ ಬಿ ಪ್ಲಸ್ ಸಿ ಫಾರ್ಮ್ದಾಗ ಆಗತ್ತೆ ನೋಡ್ಕೋಬೇಕು. ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3 ಈಕ್ವಲ್ ಟು ಇದೆರಡು 3 -3 ಅಂದ್ರೆ ಓಕೆ 0 ಆಗುತ್ತೆ. ಓಕೆ, ಹಾಗಾದ್ರೆ ಇವಾಗ ನಮ್ಗೆ ಏನು ಮಾಡೋಣ ಡೈರೆಕ್ಟ್ ಆಗಿ ಈ ವ್ಯಾಲ್ಯೂ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿ ಈ ಈಕ್ವೇಷನ್ದಾಗ ಏನ a⁴ ಪ್ಲಸ್ b⁴ ಪ್ಲಸ್ c⁴ ಈಕ್ವಲ್ ಟು 2 ಇಂಟು a ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಂಟು ಎ ಸ್ಕ್ವೇರ್. ಇದೊಂದು ಇಕ್ವೇಷನ್. ಓಕೆ, ಈಗ ನಾವು ಇದನ್ನ ವ್ಯಾಲ್ಯೂ ಇಷ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ LHS = RHS ಹಾಕೈತಿ ಇಲ್ಲಿ ನೋಡೋದಾದ್ರೆ a⁴ 1/4 ಮಾಡಿದ್ರೆ ಅಗೇನ್ 1 ಬರ್ತೈತಿ, b⁴ 2/4
4 plus c raised to 4 minus 3 raised to 4 equal to 2 into a square ಅಂದ್ರೆ ಎಷ್ಟಿದೆ a ಅಂದ್ರೆ ಎಷ್ಟಿದೆ ಅಂದ 1 ಐತಿ 1 square into b ಅಂದ್ರೆ ಎಷ್ಟಿದೆ 2 square plus 2 square into minus 3 square plus minus 3 square into again 1 square ಇದೆ ಓಕೆ ಹಾಗಾದ್ರೆ ಇವಾಗ 1/4 ಒಂದನ್ನ 4 ಸತಿ ಗುಣಾಕಾರ 1 into 1 into 1 ಮಾಡಿದಾಗ ಒಂದನ್ನ ಎಷ್ಟು ತಗೊಳ್ಕೊಂಡು ವ್ಯಾಲ್ಯೂ ಎಷ್ಟು ಬರ್ತೈತಿ ಒಂದೇ ಬರ್ತೈತಿ ಪ್ಲಸ್ 2/4 ಎರಡನ್ನ 4 ಸತಿ ಗುಣಾಕಾರ ಮಾಡ್ಬೇಕು ಇವಾಗ ಓಕೆ ನೋಡಿ 2 2 4 4 2 8 8 2 16 ಓಕೆ ಪ್ಲಸ್ ಅದೇ ತರ 3ನ್ನ 4 ಸತಿ ಗುಣಾಕಾರ ಮಾಡಬೇಕು -3 ಐತಿದ ಓಕೆ ನಾ ಆಲ್ರೆಡಿ ಹೇಳಿದೀನಿ ಈಗ ಘಾತ ಸೂಚಿ ಸಮಸಂಖ್ಯೆ ಬೆಸ ಸಂಖ್ಯೆ ನೋಡ್ಕೋಬೇಕು ಸಮಸಂಖ್ಯೆದಾಗ ವ್ಯಾಲ್ಯೂ ಪಾಸಿಟಿವ್ ಬರ್ತೈತಿ ಬೆಸ ಸಂಖ್ಯೆದಾಗ ವ್ಯಾಲ್ಯೂ ನೆಗೆಟಿವ್ ಬರ್ತೈತಿ ಹಾಗಾದ್ರೆ ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಅಗೇನ್ ಪ್ಲಸ್ ಬರ್ತೈತಿ ಈಗ ನೋಡಿ 3 3 9 9 3 27 27 3 81 ಹೌದಾ ಅದೇ ತರ ಈ ಸೈಡ್ ಬರ್ತೈತಿ ನೋಡ್ರಿ ಲೆಕ್ಕ ಈ ಸೈಡ್ ಮಾಡೋದಾದ್ರ ಇಲ್ಲಿ ನೋಡ್ರಿ 2 ಹೆಂಗೈತಿ ಹಂಗ ಬರ್ಕೋರಿ ನೆಕ್ಸ್ಟ್ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 2 ಸ್ಕ್ವೇರ್ ಅಂದ್ರೆ ನೋಡ್ರಿ ಇಲ್ಲಿ 2 ಸ್ಕ್ವೇರ್ ಅಂದ್ರೆ 4 ನೆಕ್ಸ್ಟ್ ಇಂಟು 3 ಸ್ಕ್ವೇರ್ ಇದು ಮೈನಸ್ ಐತಿ ಬೆಸ್ ಘಾತ ಸೂಚಿ ಸಮಸಂಖ್ಯೆ ಇದೆ ಸೊ ಸಮಸಂಖ್ಯೆದಾಗ ವ್ಯಾಲ್ಯೂ ಪಾಸಿಟಿವ್ ಬರ್ತಿದೆ 3 ಸ್ಕ್ವೇರ್ ಮಾಡ್ರೆ 9 ಅದೇ ತರ ಇದು ಘಾತ ಸೂಚಿ ಸಮಸಂಖ್ಯೆ ಐತಿ ಇದು 9 ಇಂಟು 1 ಹಾಗಾದ್ರೆ ಇಲ್ಲಿ ನೋಡ್ರಿ 1 ಪ್ಲಸ್ 16 ಅಂದ್ರೆ ಎಷ್ಟು ಬರ್ತದೆ 17 17 ಪ್ಲಸ್ 81 ಎಷ್ಟು ಬರ್ತೈತೆ ನೋಡಿ 81 82 ನೆಕ್ಸ್ಟ್ 98 ಬರ್ತೈತೆ ನೋಡಿ ವ್ಯಾಲ್ಯೂ ಓಕೆ ಅದೇ ತರ ಇದು ಇಷ್ಟು ಬರ್ತೈತಿ ನೋಡ್ರಿ 2 ಇಂಟು ನೋಡ್ರಿ 1 ಇಂಟು 4 4 ಪ್ಲಸ್ 94 36 ಪ್ಲಸ್ 9 ಅಂದ್ರೆ 9 ಎಲ್ಲ ಕೂಡ್ಸ್ನ ನಮ್ಗೆ ಇಷ್ಟು ಬರ್ತೈತಿ ನೋಡ್ಬೇಕು ಈಗ 91 98 ಹೆಂಗೈತೆ ಹಂಗ ಬರ್ಕೋರಿ 2 ಇಂಟು ಈಗ ನೋಡಿ 36 4 ಕೂಡ್ಸ್ನ 40 40ರಾಗ 9 ಕೂಡ್ಸ್ನ 49 ಆಗ 49 ಇಂಟು 2 ಬ್ರಾಕೆಟ್ ಇಂದ ಮಲ್ಟಿಪ್ಲೈ ಇದ್ದಂಗ ಓಕೆ 98 ನೋಡಿ 49 ಎರಡ್ಲೆ ಅಗೇನ್ 98 ಬರ್ತೈತಿ ನೋಡ್ರಿ ಈಗ ನಾವು 2 9 18 2 2 ಸಾರಿ 2 4 8 9 98 ಹಾಗಾದ್ರೆ ಇದು ಕೂಡ ಏನಾಯ್ತು LHS equal to RHS ಆಯ್ತು ನೋಡ್ರಿ ನಾವು ಮಾಡಿದಂತ ಲೆಕ್ಕ ಕರೆಕ್ಟ್ ಐತೆ ಅಂತ ಹೇಳ್ಬೋದು ಓಕೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ ಇನ್ನು ನೆಕ್ಸ್ಟ್ ಬರೋದ ಭಿನ್ನ ರಾಶಿ ರೂಪದ ಸಂಬಂಧ ಫ್ರಾಕ್ಷನಲ್ ಫಾರ್ಮ್ ಅಂತ ಬರ್ತೈತಿ ಇದು ಕೂಡ ಇದ್ರಾಗು a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದಾಗ ಈ ಇಕ್ವೇಶನ್ ನಾವು ಇದು ಸರಿಯಾಗಿ ಹೋಗ್ತೈತಿ ನೋಡ್ಬೇಕು ಹಾಗಾದ್ರೆ ಇಕ್ವೇಶನ್ ನಾವು ಫಸ್ಟ್ ಇನ್ನೊಂದ್ಸಲ ಬರ್ಕೋದದ ನೋಡಿಲಿ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಐತಿ ಹಾಗಾದ್ರೆ ಇಲ್ಲಿ ಹೆಂಗ್ ಬರ್ಕೋದು a ಸ್ಕ್ವೇರ್ ಬೈ ಬಿ ಸಿ ಪ್ಲಸ್ ಬಿ ಸ್ಕ್ವೇರ್ ಬೈ ಸಿ ಎ ಪ್ಲಸ್ ಸಿ ಸ್ಕ್ವೇರ್ ಬೈ ಎ ಬಿ ಈಕ್ವಲ್ ಟು 3 ಆಕೈತಿ ಇಲ್ಲಿ ನೋಡ್ಬೇಕು ಇವಾಗ ಓಕೆ ಹಾಗಾದ್ರೆ ಇಲ್ಲಿ ನೋಡಿ ಫಸ್ಟ್ ನಾವಿದ ಇದ್ರ ಹಿಂಗದ ಇದ್ರೊಳಗ LCM ತೆಗಿಬೇಕಾಗಿದೆ ಬಿ ಸಿ ಮತ್ತು ಸಿ ಎ ಮತ್ತು ಎ ಬಿ LCM ನೋಡೋದ ಎಷ್ಟು ಬರ್ತೈತಿ ಎ ಬಿ ಸಿ ನ ಬರ್ತೈತಿ ಎ ಬಿ ಸಿ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಬಿ ಸಿ ಐತಿ ಇಂಟು ಎ ಮಾಡ್ಬೇಕು ಇಲ್ಲಿ ಸಿ ಎ ಐತಿ ಇಂಟು ಬಿ ಮಾಡ್ಬೇಕು ಅಗೇನ್ ಇಲ್ಲಿ ಎ ಬಿ ಇಂಟು ಸಿ ಮಾಡ್ಬೇಕು ಅಂದ್ರೆ ಎಷ್ಟೆಷ್ಟು ಬರ್ತೈತಿ ಅಂತ ನೋಡಿದ್ರ ನೋಡ್ರಿ ಎ ಕ್ಯೂಬ್ ಬತ್ತು ಎ ಸ್ಕ್ವೇರ್ ಇಂಟು ಎ ಕ್ಯೂಬ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಬಿ ಕ್ಯೂಬ್ ಪ್ಲಸ್ ಸಿ ಸ್ಕ್ವೇರ್ ಇಂಟು ಸಿ ಕ್ಯೂಬ್ ಅಂತ ಈಕ್ವಲ್ ಟು ಇದು 3 ಆಕೈತಿ ಇಲ್ಲಿ ನೋಡೋದಾದ್ರ ನೋಡೋಣ ನೀವು ಫಸ್ಟ್ ಓಕೆ ಇಲ್ಲಿ ನೋಡ್ರಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು 3 ಎ ಬಿ ಸಿ ಅಂತ ನಮ್ಗೆ ಆಲ್ರೆಡಿ ಗೊತ್ತೈತಿ ಯಾಕಂದ್ರೆ ಇಲ್ಲಿ ನೋಡ್ರಿ ಒಂದು ನಿಮಿಷ ಇಪ್ಪ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದಾಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು 3 ಎ ಬಿ ಸಿ ಫಸ್ಟ್ ಇಕ್ವೇಶನ್ ಇದೈತಿ ನಮ್ದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಯಾವಾಗಲೂ ವ್ಯಾಲ್ಯೂ ಏನಾಗಿರ್ತೈತಿ 3 ಎ ಬಿ ಸಿಗೆ ಈಕ್ವಲ್ ಆಗಿರ್ತೈತಿ ಹಾಗಾದ್ರೆ ಇದ್ರಾಗ ಈಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ವ್ಯಾಲ್ಯೂ ಎಷ್ಟೈತಿ 3 ಎ ಬಿ ಸಿ ಡಿವೈಡೆಡ್ ಬೈ ಎಷ್ಟೈತಿ ಇಲ್ಲಿ ಎ ಬಿ ಸಿ ಸೊ ಮ್ಯಾಲಿಂದ ಎ ಬಿ ಸಿ ನೋಡ್ರಿ ಮ್ಯಾಲೂ ಎ ಬಿ ಸಿ ಐತಿ ಕೆಳಗೂ ಎ ಬಿ ಸಿ ಎರಡು ಕ್ಯಾನ್ಸಲ್ ಆಕೈತಿ ಓಕೆ ಕ್ಯಾನ್ಸಲ್ ಆಯ್ತು ಹಾಗಾದ್ರೆ ಏನು ಉಳಿತಿಲಿ ಈಕ್ವಲ್ ಟು 3 ಉಳಿತು ನೋಡ್ರಿ ಹಾಗಾದ್ರೆ ನಾವು ಮಾಡಿದಂಥ ಲೆಕ್ಕ ಕರೆಕ್ಟ್ ಐತಿ ಅಂದ್ರೆ ಇಲ್ಲಿ ನೋಡ್ರಿ if a plus b plus c equal to 0 ಆದಾಗ a square by b square sorry a square by bc plus b square by ca plus c square by ab equal to 3 ಆಗುತ್ತೆ ಸೊ ಇದೇ ಲೆಕ್ಕ ಇಷ್ಟು ನೋಡಿ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡು ಇನ್ನು ಕೊನೆಯದು ಬರೋದು 5ನೇ ಘಾತದ ಸಂಬಂಧ ಸಮ್ ಆಫ್ ದ ಫಿಫ್ತ್ ಪವರ್ಸ್ ಅಂತ ಬರ್ತಿದ್ವಿ ಇಲ್ಲಿ a⁵ plus b⁵ plus c⁵ equal to minus abc into ab plus bc plus ಸಿ ಎ ಇದು ಇಕ್ವೇಶನ್ ಇದು ಯಾವಾಗಲೂ ಇದಕ್ಕೆ ಏನಾಗ್ತೈತಿ
ಸಮ ಆಗಿರ್ತೈತಿ. ಸೊ ಹಾಗಾದ್ರೆ ಇದು ವ್ಯಾಲ್ಯೂ ಇದ್ರಾಗ ಒಂದು ಉದಾಹರಣೆ ನೋಡೋದಾದ್ರ ನೋಡ್ರಿ, ಇದ್ರಾಗ ಒಂದು ಇಕ್ವೇಶನ್ದಾಗ ಏನ್ ಮಾಡೋಣ, ಇದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಗೊತ್ತಾಗ್ತೈತಿ. ಎ ಈಕ್ವಲ್ ಟು -2, ಬಿ ಈಕ್ವಲ್ ಟು 3, ಸಿ ಈಕ್ವಲ್ ಟು -1 ಐತಿ. ಇದು ಫಸ್ಟ್ a ಪ್ಲಸ್ ಬಿ ಪ್ಲಸ್ ಸಿ ಫಾರ್ಮ್ದಾಗ ಬರ್ತೈತಿಲ್ಲ ನೋಡ್ಕೋಬೇಕಾಗತ್ತೆ. ಎ ಅಂದ್ರೆ ಎಷ್ಟೈತಿ ಇಲ್ಲಿ -2 ಪ್ಲಸ್ ಬಿ ಅಂದ್ರೆ ಎಷ್ಟೈತಿ 3 ಐತಿ ಪ್ಲಸ್ ಸಿ ವ್ಯಾಲ್ಯೂ ಎಷ್ಟೈತಿ -1 ಐತಿ. ಓಕೆ ನೋಡ್ರಿ, -2 ಇಂಟು -1 -3 ಅಗೇನ್ +3 +3ದಾಗ -3 ಹೋದ್ರೆ ಏನಾಗ್ತದೆ, ವ್ಯಾಲ್ಯೂ ಎಷ್ಟು 0 ಬರ್ತೀವಿ. ಹಾಗಾದ್ರೆ ಇವಾಗ ಈ ಇಕ್ವೇಶನ್ದಾಗ ಏನ್ ಮಾಡೋಣ, ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ. ಓಕೆ ಸಾರಿ, ಇಲ್ಲಿ ನೋಡ್ರಿ, ಈ ಇಕ್ವೇಶನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. a⁵ ಪ್ಲಸ್ b⁵ ಪ್ಲಸ್ c⁵ ಈಕ್ವಲ್ ಟು -5abc ಇಂಟು ab ಪ್ಲಸ್ bc ಪ್ಲಸ್ ca. ಓಕೆ ಹಾಗಾದ್ರೆ ಇದ್ರಾಗ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರ ನೋಡ್ರಿ, a ಅಂದ್ರೆ ಎಷ್ಟೈತಿ ಆಲ್ರೆಡಿ -2⁵ ಐತಿ ಪ್ಲಸ್ b ಎಷ್ಟೈತಿ 3⁵ ಐತಿ ಪ್ಲಸ್ ಅಗೇನ್ c ಅಂದ್ರೆ ಎಷ್ಟೈತಿ -1⁵ ಐತಿ. ಘಾತ ಸೂಚಿಗಳು ಬೆಸ್ ಸಂಖ್ಯೆದಾಗ ನೋಡ್ಕೋಬೇಕಾಗತ್ತ. -5 a ಅಂದ್ರೆ ಎಷ್ಟೈತಿ -2 ಇಂಟು b ಅಂದ್ರೆ ಎಷ್ಟೈತಿ 3 ಐತಿ, c ಅಂದ್ರೆ ಎಷ್ಟೈತಿ ಅಗೇನ್ -1 ಐತಿ. ಓಕೆ ಇಂಟು ab ಎಷ್ಟೈತಿ ನೋಡ್ರಿ -2 ಇಂಟು 3 ನೆಕ್ಸ್ಟ್ ಪ್ಲಸ್ bc ಎಷ್ಟೈತಿ 3 ಇಂಟು -1 ಪ್ಲಸ್ ca ಎಷ್ಟೈತಿ -1 ಇಂಟು -2 ಐತಿ. ಹಾಗಾದ್ರೆ ಇಲ್ಲಿ ನೋಡ್ರಿ 2⁵ ಎರಡನ್ನ 5 ಸತಿ ಗುಣಾಕಾರ ಮಾಡಿ -2 ಅನ್ನೈತಿ. ಓಕೆ -2 ಇಂಟು -2 ಇಂಟು -2 ಇಂಟು -2 ನೋಡ್ರಿ 1 2 3 4. ಓಕೆ ಫಸ್ಟ್ ಸೈನ್ ಗುಣಾಕಾರ ಮಾಡಿ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಅಗೇನ್ -10. ಓಕೆ ಮೈನಸ್ 2 2 4, 4 2 8, 8 2 16, 16 2 32. ಓಕೆ ನೆಕ್ಸ್ಟ್ ಪ್ಲಸ್ ಅದೇ ತರ 3 ಗುಣಾಕಾರ 5 ಸತಿ ಮಾಡ್ಬೇಕು ನೋಡಿ. 3 ಇಂಟು 3 ಇಂಟು 3 ಇಂಟು 3 3 3 9, 9 3 27, 27 3 81, 81 3 243. ಓಕೆ ಪ್ಲಸ್ ಒಂದನ್ನ ನಾವು ಎಷ್ಟು ಸಲ ಗುಣಾಕಾರ ಮಾಡಿ ವ್ಯಾಲ್ಯೂ ಎಷ್ಟು ಬರ್ತೈತಿ, ಒಂದೇ ಬರ್ತೈತಿ. ಬಟ್ ಮೈನಸ್ ಪವರ್ ಏನೈತಿ ಮೈನಸ್ ನೆಗೆಟಿವ್ ಇರೋದ್ರಿಂದ, ಬೆಸ್ ಸಂಖ್ಯೆ ಇರೋದ್ರಿಂದ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ. ಈಕ್ವಲ್ ಟು ಅದೇ ತರ ಇದನ್ನ ಮಾಡಿದ್ ನೋಡೋದಾದ್ರ ಇಲ್ಲಿ ನೋಡ್ರಿ -5 ಹೆಂಗೈತಿ ಹಂಗ ಬರ್ಕೋರಿ. ಇಲ್ಲಿ ನೋಡ್ರಿ 2 3 6 ನೋಡಿ, ಫಸ್ಟ್ ಸೈನ್ ಮಾಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 3 6 6 ಬಂತ. ಓಕೆ ಅದೇ ತರ ಇವಾಗ ಇದನ್ನ ಮಾಡೋದಾದ್ರ ಇಲ್ಲಿ ನೋಡ್ರಿ ಮೈನಸ್ ಇಂಟು ನೋಡಿ 2 3 6 -6 ಪ್ಲಸ್ 3 ಅಗೇನ್ -1 ನೋಡಿ ಅಗೇನ್ ಪ್ಲಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 1 2. ಓಕೆ ಹಾಗಾದ್ರೆ ಇಲ್ಲಿ ಎಷ್ಟು ಬರ್ತೈತೆ ನೋಡಿದ್ರ ಈಗ ನೋಡಿ -32 -1 ಕೂಡಿಸ -33 ಪ್ಲಸ್ 243 ಬಂತು. ಅದೇ ತರ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ನೋಡಿದ್ರ ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಇಲ್ಲಿ -7 ಐತಿ ಇದು. ಓಕೆ -7 -6 ಪ್ಲಸ್ -1 ಕೂಡಿಸಿ ಎಷ್ಟು -7 ದಾಗ 2 ನಾವು ಕಳಿಬೇಕಾಗತ್ತೆ. ಹಾಗಾದ್ರೆ ವ್ಯಾಲ್ಯೂ ಎಷ್ಟು ಬರ್ತೈತಿ, ಇದು -5 ಇಂಟು 6 ಇಂಟು ಅಗೇನ್ -5 ಬರ್ತೈತಿ. ಯಾಕಂದ್ರೆ -7 ಪ್ಲಸ್ 2 ಕಳೆದ್ರೆ ಮೈನಸ್ ಬಂತು ನಮಗೆ. ಇವಾಗ ನೋಡ್ರಿ ಈ 243 ನೋಡ್ರಿ 243 33 ಮೈನಸ್ ಮಾಡಿ ಎಷ್ಟು ಬರ್ತೈತಿ, 3 3 0 4 3 1 210 ಬರ್ತೈತಿ. ಈ ಸೈಡ್ 210 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಡೈರೆಕ್ಟ್ ಆಗಿ ಪ್ಲಸ್ ಮಾಡಿ. ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ 5 6 30, 30 ಇಂಟು 5 ಮಾಡ್ರಿ 30 ಇಂಟು 5 5 0 5 ಯಾವುದೇ ಸಂಖ್ಯೆಯಿಂದ ಗುಣಾಕೊಂಡು 0 ಬರ್ತೈತಿ. 5 3 ಒಂದು ನಿಮಿಷ ಎಲ್ಲ ಮಿಸ್ಟೇಕ್ ಐತೆ ಹೇಳ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ 2 3 6 6 1 6. ಓಕೆ ಕರೆಕ್ಟ್ ಐತಿ. ಅದೇ ಥರ ಇಲ್ಲಿ ನೋಡ್ರಿ -2 ಇಂಟು 3 ಅಂದ್ರೆ -6 ಪ್ಲಸ್ ಪ್ಲಸ್ 3 ಇಂಟು ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿ 3 ಬರ್ತೈತಿ. ಓಕೆ ಇಲ್ಲಿ 3 ಬರ್ತೈತಿ, ಸಾರಿ ನಾನು ಅದಂತೇನೆ. ಇಲ್ಲಿ ಒಂದು ನಿಮಿಷ ನೋಡಿ, ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಇಂಟು 1 -3 ಆಗ್ತೈತಿ. ಹೌದಾ ಕರೆಕ್ಟ್. ಇಲ್ಲಿ ಇವಾಗ ಏನು ಬರ್ತೈತಿ 6. ಇಲ್ಲಿ ನೋಡಿ -9 ಸಾರಿ -6 -3 ಇನ್ ಖುಷಿ ಎಷ್ಟು ಬಂತು -9 ಬತ್ತ. 9 ದಾಗ 2 ಕಳೆದ -7 ಬರ್ತೈತಿ. ಓಕೆ ಹಾಗಾದ್ರೆ ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆತ. 5 6 30, 30 ಇಂಟು 7 ಮಾಡ್ರಿ 7 0 0 7 7 3 21. ಸೊ ವ್ಯಾಲ್ಯೂ ಎಷ್ಟು ಬಂತು 210 ಬಂತು. ಇಲ್ಲಿ ಕೂಡ LHS ಈಕ್ವಲ್ ಟು RHS.
ಈ ಒಂದು ಇಲ್ಲಿ ಲೆಕ್ಕ ಮಾಡುವಾಗ ನಾವು ಸೈನಿನ ಮತ್ತು ಸಂಖ್ಯೆನ ಕರೆಕ್ಟಾಗಿ ನೋಡ್ಕೋಬೇಕು. ಯಾಕಂದ್ರೆ ಒಂದೇ ಸೈನ್ ಮಿಸ್ಟೇಕ್ ಆದ್ರೂ ಕೂಡ ಹೋಲ್ ಲೆಕ್ಕನ ತಪ್ಪಾಕೈತಿ. ಓಕೆ, ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡು ಇವಾಗ ಇಲ್ಲಿವರೆಗೂ ನಾವು ಕಂಡೀಷನಲ್ ಐಡೆಂಟಿಟಿ ಬಗ್ಗೆ ಕಲ್ತು ಅದರಿಂದ ಅದ್ರ ಮೇಲೆ ಸಂಬಂಧಪಟ್ಟಂಗ MCQ ಕ್ವಶನ್ ನೋಡೋದಾದ್ರ ನೋಡಿ ಫಸ್ಟ್ ಒನ್ ಇಪ್ಪ x plus y plus z equal to 0 then find the value of x cube plus y cube plus z cube. ಇಲ್ಲಿ ನೋಡ್ರಿ x plus y plus z equal to 0 ಆದಾಗ x cube plus y cube plus z cube ದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಈಗಾಗಲೇ ನಾವು ಫಸ್ಟ್ ಇಕ್ವೇಶನ್ ಇದೆ ನಮ್ದು ಏನೈತಿ a plus b plus c equal to 0 ಆದಾಗ ವ್ಯಾಲ್ಯೂ ನೋಡ್ರಿ a cube plus b cube plus c cube ವ್ಯಾಲ್ಯೂ ಏನಾಗಿರ್ತೈತಿ ಈಕ್ವಲ್ ಟು 3abc ಆಗಿರ್ತೈತಿ. ಬಟ್ ಇಲ್ಲಿ abc ಬದಲು ಏನಿದಾವ xyz ಅದಾವ. xyz ಇದ್ರೆ ವ್ಯಾಲ್ಯೂ ಏನಾಗಿರ್ತೈತಿ ಇಲ್ಲಿ ನೋಡ್ರಿ ಆಲ್ರೆಡಿ ಇಲ್ಲಿ ನೋಡಿ ಏನೈತಿ a plus b plus c equal to 0 ಆದಾಗ ವ್ಯಾಲ್ಯೂ ಏನೈತೆ ನೋಡ್ರಿ a cube plus b cube plus c cube equal to ಏನಾಗಿರ್ತೈತಿ 3abc ಆಗಿರ್ತೈತಿ. ಅದೇ ತರ ಇಲ್ಲಿ ಏನೈತಿ ಇವಾಗ x plus y plus z equal to 0 ಆದಾಗ ವ್ಯಾಲ್ಯೂ ಏನೇ ಬರ್ತೈತಿ ನೋಡ್ರಿ ಇಲ್ಲಿ x cube plus y cube plus z cube equal to ಏನಾಗಿರ್ತೈತಿ 3xyz. ಫಸ್ಟ್ ಇಕ್ವೇಶನ್ ಇದೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕರೆಕ್ಟ್ ಆನ್ಸರ್ ನೋಡೋದ್ರ ಆಪ್ಷನ್ ಬಿ ನೋಡ್ರಿ, ಆಪ್ಷನ್ ಬಿ 3xyz ಇಸ್ ದ ರೈಟ್ ಆನ್ಸರ್. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡು ಇನ್ನು ನೆಕ್ಸ್ಟ್ ನೋಡ್ರಿ ಎರಡನೇ ಲೆಕ್ಕ ನೋಡ್ರಿ p minus q equal to pi, q minus r equal to 3 and r minus p equal to -8. Then find the value of p minus q whole cube plus q minus r whole cube plus r minus p whole cube. ಇಲ್ಲಿ p minus q equal to 5, q minus r equal to 3, ನೆಕ್ಸ್ಟ್ r minus p equal to -8 ಆದಾಗ p minus q whole cube plus q minus r whole cube plus r minus p whole cube ದ ಬೆಲೆ ಕಂಡುಹಿಡಿ ಅಂತ ಹೇಳಿದ್ರು. ಆಪ್ಷನ್ ನೋಡಿದ್ರ ಆಪ್ಷನ್ ಎ 260, ಆಪ್ಷನ್ ಬಿ 360, ಆಪ್ಷನ್ ಸಿ 450, ಆಪ್ಷನ್ ಡಿ -360. ಹಾಗಾದ್ರೆ ಇದು ಯಾವ ಫಾರ್ಮ್ ಆಗೈತೆ ಆಲ್ರೆಡಿ ಇದು ಕೂಡ x a plus b plus c equal to 0, ನೆಕ್ಸ್ಟ್ a cube plus b cube plus c cube. ಇಲ್ಲಿ ನೋಡಿ p minus q ಎಷ್ಟು ಕೊಟ್ಟಾರ 5 ಕೊಟ್ಟಾರ. ಓಕೆ, ನೆಕ್ಸ್ಟ್ ಅದೇ ತರ q minus r ಅಂದ್ರೆ ಎಷ್ಟು ಕೊಟ್ಟಾರ 3 ಕೊಟ್ಟಾರ. r minus p ಅಂದ್ರೆ ಎಷ್ಟು ಕೊಟ್ಟಾರ -8 ಕೊಟ್ಟಾರ. ಹಾಗಾದ್ರೆ ನಮ್ಗೆ ಏನು ಕಂಡುಹಿಡಿಯಕ್ಕೆ ಹೇಳ್ಯಾರ ಇಲ್ಲಿ p minus q whole cube plus q minus r whole cube plus r minus p whole cube ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಹೇಳ್ಯಾರ. ಹಾಗಾದ್ರೆ ಇಲ್ಲಿ ನಾವಿನ್ನ a cube plus b cube plus c cube ಮಾಡ್ಕೋಬಹುದಾ? ಮಾಡ್ಕೊಂಡ್ರೆ ಡೈರೆಕ್ಟ್ ಆಗೈತೆ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆಟೋಮೆಟಿಕ್ಲಿ ಬರ್ತೀವಿ ನೋಡ್ರಿ. ಈಗ p minus q ಅಂದ್ರೆ ಎಷ್ಟು ಕೊಟ್ಟಾರ ಈಗ ಆಲ್ರೆಡಿ 5 ಕ್ಯೂಬ್ ಕೊಟ್ಟಾರ. ಓಕೆ, ಪ್ಲಸ್ q minus r ಅಂದ್ರೆ ಎಷ್ಟು ಕೊಟ್ಟಾರ 3 ಕ್ಯೂಬ್ ಕೊಟ್ಟಾರ. ಪ್ಲಸ್ r minus p ಅಂದ್ರೆ ಎಷ್ಟು ಕೊಟ್ಟಾರ -8 ಕ್ಯೂಬ್ ಕೊಟ್ಟಾರ. ನಾವು ಡೈರೆಕ್ಟ್ ಆಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ 5 ಕ್ಯೂಬ್ ಅಂದ್ರೆ ಎಷ್ಟು ಬರ್ತೈತಿ 5ನ್ನ 3 ಸತಿ ಗುಣಾಕಾರ ಮಾಡಬೇಕು. 5 ಇಂಟು 5 ಇಂಟು 5 5 ಐದ್ಲೆ 25, 25 ಐದ್ಲೆ 125. ಓಕೆ, ನೆಕ್ಸ್ಟ್ ಪ್ಲಸ್ ಅದೇ ತರ 3 ಕ್ಯೂಬ್ ಮಾಡಿದ್ರೆ ಎಷ್ಟು ಬರ್ತೈತಿ ನೋಡ್ರಿ 3ನ್ನ 3 ಸತಿ ಗುಣಾಕಾರ ಮಾಡಬೇಕು. 3 ಇಂಟು 3 3 ಮೂರಲೆ 9, 9 ಮೂರಲೆ 27. ನೆಕ್ಸ್ಟ್ ಪ್ಲಸ್ ಅಲ್ಲ ಇಲ್ಲಿ ಏನೈತಿ ಘಾತ ಸೂಚಿ ನೆಗೆಟಿವ್ ಬೆಸ್ ಸಂಖ್ಯೆ ಐತಿ, ಆಡ್ ನಂಬರ್ ಐತಿ. ಆಡ್ ನಂಬರ್ದಾಗ ವ್ಯಾಲ್ಯೂ ಐತಿ ನೆಗೆಟಿವ್ ಬರ್ತೈತಿ. 8ನ್ನ 3 ಸತಿ ಗುಣಾಕಾರ ಮಾಡ್ಯಾವ. 8 ಎಂಟ್ಲೆ ನೋಡಿ 8 ಎಂಟ್ಲೆ 64, 64 ಇಂಟು 8 ಮಾಡಿದ್ರೆ ಎಷ್ಟು ಬರ್ತೈತಿ ನೋಡಿ 8 ಆರ್ಲೆ 8 ನಾಲ್ಕಲೆ 32, 8 ಆರ್ಲೆ 48, 48 3 ಕೋಶ 51 ಅಂದ್ರೆ -512. ಹಾಗಾದ್ರೆ ಇದ್ರಾಗ ಇದ್ರ ವ್ಯಾಲ್ಯೂ ಈಗ ನೋಡ್ರಿ -512 ದಾಗ ಇವೆರಡು ಕೂಡಿಸಿವಾಗ 125 ದಾಗ 125 ಪ್ಲಸ್ 27 ಮಾಡಿದ್ರೆ ಎಷ್ಟು ಬರ್ತೈತಿ 12, 5 152 ಬರ್ತೈತಿ. 152 ದಾಗ -512 ಮೈನಸ್ ಮಾಡಿ ಇವಾಗ. ಓಕೆ, 512 ನೆಕ್ಸ್ಟ್ 152 2 2 0 11 ಇಲ್ಲ 1ದ್ರಾಗ 5 ಕಳೆದ್ಮೇಲೆ 11ದ್ರಾಗ 5 ಕಳೆದ್ರೆ 6 ಕೈಲ ಕೊಡ್ರಿ 5ದ್ರಾಗ 2 ಕಳೆದ್ರೆ 3 360 ಬರ್ತೈತಿ. 360 ಬರ್ತೈತಿ. ಬಟ್ ಇದು ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವ್ದೈತಿ ಇಲ್ಲಿ ಡೈರೆಕ್ಟ್ 360 ಒಮ್ಮೆ ಹಾಕಿಬಿಡಬೇಡ್ರಿ. ಯಾಕಂದ್ರೆ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವ್ದೈತಿ ನೆಗೆಟಿವ್ ಇತ್ತು. ಹಾಗಾಗಿ ನೆಗೆಟಿವ್. ಇದು ವ್ಯಾಲ್ಯೂ ಎಷ್ಟು ಬಂತು 360 -360 ಬಂತು ನೋಡ್ರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇಲ್ಲ ನಾವು ಡೈರೆಕ್ಟ್ ಆಗಿನ ಮಾಡ್ತೀವಿ ಅಂತ ನೋಡಿದ್ರೆ ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತೈತಿ a cube plus b cube plus c cube equal to 3abc ಐತಿ. ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತೈತಿ. ಇಲ್ಲ ನಾವು ಇದನ್ನ LHS equal to RHS ಹಾಕಿದೆ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಈಗ ನಾವು ಡೈರೆಕ್ಟ್ ಇದ್ರಾಗ ಅಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ 3 ಇಂಟು a ಅಂದ್ರೆ ಎಷ್ಟು ನಮ್ದು ಇಲ್ಲಿ ಅಂದ್ರೆ p minus q ಅಂದ್ರೆ a 5,
ನೆಕ್ಸ್ಟ್ ಬಿ ಅಂದ್ರೆ ಎಷ್ಟೈತಿ ಇಂಟು 3 ನೆಕ್ಸ್ಟ್ ಇಂಟು ಸಿ ಅಂದ್ರೆ ಎಷ್ಟೈತಿ -8 ಐತಿ. ಈಗ ನೋಡ್ರಿ 3 ಇಂಟು ನೋಡ್ರಿ 5 ಮೂರ್ಲೆ 15 15 ಎಂಟ್ಲೆ 120 ಹಾಗಾದ್ರೆ -120 ಬರ್ತಿದ್ದು. ಓಕೆ ಯಾಕಂದ್ರೆ ನೋಡ್ರಿ 5 ಮೂರ್ಲೆ 15 15 ಎಂಟ್ಲೆ 120 ಚಿಹ್ನೆ ಯಾವ್ದೈತಿ ನೋಡ್ರಿ ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಅಗೇನ್ ಮೈನಸ್. ಈಗ ನಾವು ಡೈರೆಕ್ಟ್ ಆಗಿ ಮಾಡೋದು 12 ಮೂರ್ಲೆ ಎಷ್ಟೈತಿ 36 ಐತಿ 36 ಇಂಟು 0 ನೋಡ್ರಿ 120 ಇಂಟು 3 ಮಾಡಿದ್ರೆ 360 ಚಿಹ್ನೆ ಯಾವ್ದೈತಿ ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್ ನೋಡ್ರಿ ಈಸಿಯಾಗಿ ಶಾರ್ಟ್ಕಟ್ ಆಗಿ ಮಾಡ್ಬೋದು. ಬಟ್ ನಮ್ಗೆ ಲೆಕ್ಕ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ವಿ. ಇದು ತರ ಕೂಡ ನಾವೇನು ಮಾಡೋದು ಡೈರೆಕ್ಟ್ ಆಗಿ ಈಸಿಯಾಗಿ ಲೆಕ್ಕ ಮಾಡ್ಬೋದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಇನ್ನು ಕೊನೆಯದಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಕಂಡೀಷನಲ್ ಐಡೆಂಟಿಟೀಸ್ ಫಾರ್ಮುಲಾ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದಾಗ ಈ ಕೆಳಗಿನಲ್ಲಿ ಯಾವುದು ಸರಿಯಾದ ಷರತ್ತುಬದ್ಧ ಸೂತ್ರವಾಗಿದೆ ಅಂದ್ರೆ ಕಂಡೀಷನಲ್ ಐಡೆಂಟಿಟಿ ಇದ್ರಾಗ ಯಾವ್ದು ಆಗ್ತೈತೆ ಅಂತ ಕೇಳಾರಿ. ಓಕೆ ಫಸ್ಟ್ ಒನ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇದು ಆಗಂಗಿಲ್ಲ. ಯಾಕಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ಏನು ಬರ್ತೈತಿ ನಮ್ದು 2 ಬರ್ತೈತಿ ಬಟ್ ಇಲ್ಲಿ 2 ಕೊಟ್ಟಿಲ್ಲ ಸೊ ಹಾಗಾಗಿ ಇದು ಆಗಂಗಿಲ್ಲ. ಓಕೆ ನೆಕ್ಸ್ಟ್ ನೋಡ್ರಿ ಎರಡನೇ ಬಿ ಆಪ್ಷನ್ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದಾಗ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು ಏನಾಗಿದೆ 3abc ಕೊಡಬೇಕಿತ್ತು 3abc ಕೊಟ್ಟಿಲ್ಲ ಸೊ ಹಾಗಾಗಿ ಇದು ಆಗಂಗಿಲ್ಲ. ಸೊ ಅರ್ಥ ಆಯ್ತು ಅನ್ಕೊಂಡೀನಿ. ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡ್ರಿ ಎ ಸ್ಕ್ವೇರ್ ಬೈ ಬಿ ಸಿ ಪ್ಲಸ್ ಬಿ ಸ್ಕ್ವೇರ್ ಬೈ ಸಿ ಎ ಪ್ಲಸ್ ಸಿ ಸ್ಕ್ವೇರ್ ಬೈ ಎ ಬಿ ಈಕ್ವಲ್ ಟು 3 ಇದಾಗುತ್ತೆ. ಯಾಕಂದ್ರೆ ಇದನ್ನ ಆಲ್ರೆಡಿ ಬಿಡಿಸಿ ತೋರಿಸಿದೆ ನಿಮ್ಗೆ. ಇದು ಕಂಡೀಷನಲ್ ಐಡೆಂಟಿಟಿ ಅಪ್ಲೈ ಆಗ್ತದೆ. ಯಾಕಂದ್ರೆ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಿದ್ರ ಈಕ್ವಲ್ ಟು 0 ಅದ ನಮ್ಗೆ ಇದ್ರ ವ್ಯಾಲ್ಯೂಸ್ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ ಇದ್ರನ್ನ ಬಿ ಸಿ ಮತ್ತು ಸಿ ಎ ಮತ್ತು ಎ ಬಿದ ಏನ ಎಲ್ ಸಿ ಎಂ ತೆಗೆದ್ರೆ ನಮ್ಗೆ ಏನಾಗ್ತೈತಿ ಅಗೇನ್ ಮತ್ತೆ ಇಲ್ಲಿ ಏನಾಗುತ್ತೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಬರ್ತೈತಿ. ಓಕೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಅಂದ್ರೆ 3abc ಮೇಲೂ 3abc ಬರ್ತೈತಿ ಕೆಳಗೂ ಎ ಬಿ ಸಿ ಬರ್ತೈತಿ ಎ ಬಿ ಸಿ ಕ್ಯಾನ್ಸಲ್ 3 ಬರ್ತೈತಿ. ಸೊ ಇದನ್ನ ಲೆಕ್ಕ ಮಾಡಿ ತೋರಿಸಿ. ಹಾಗಾದ್ರೆ ನಮ್ಗೆ ವ್ಯಾಲ್ಯೂ ಯಾವ್ದು ಆಗ್ತೈತೆ ಅಂತ ನೋಡೋದು ಕಂಡೀಷನಲ್ ಐಡೆಂಟಿಟಿ ಯಾವ್ದು ಆಗ್ತೈತೆ ಅಂತ ನೋಡೋದ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೋಡ್ರಿ. ಓಕೆ ಹಾಗಾದ್ರೆ ಈ 4ನೇ ಲೆಕ್ಕನ ಏನು ಮಾಡೋಣ ಹಂಗ ನೀವು ಎ ಈಕ್ವಲ್ ಟು 10 ಬಿ ಈಕ್ವಲ್ ಟು -6 ಸಿ ಈಕ್ವಲ್ ಟು -4 ದೆನ್ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ವ್ಯಾಲ್ಯೂ ಎ ಈಕ್ವಲ್ ಟು 10 ಬಿ ಈಕ್ವಲ್ ಟು -6 ಸಿ ಈಕ್ವಲ್ ಟು -4 ಆದಾಗ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಈಕ್ವಲ್ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್ ದ ಬೆಲೆ ನಮ್ಗೆ ಏನು ಮಾಡೋಣ ನೀವು ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಯಾಕಂದ್ರೆ ಆಲ್ರೆಡಿ ನಮ್ಗೆ ನಾ ಇದ್ರ ಮೇಲೆ ಏನು ಮಾಡಿದೆ ಲೆಕ್ಕ ಬಿಡಿಸಿದನು ಇಲ್ಲಿವರೆಗೂ. ಆಲ್ರೆಡಿ ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಇದರ ಆನ್ಸರ್ ಏನು ಮಾಡೋಣ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ನೋಡ್ರಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ ಅಂತ ಹೇಳ್ತಾ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.